ನೋಡಿ, ಮೈತ್ರಿ ಸೀಟಿನ ಬಗ್ಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ನನಗೆ ಅದು ಮುಖ್ಯ ಅಲ್ಲ. ಇಲ್ಲಿ ಈ ಬಾರಿ ಕಾಂಗ್ರೆಸ್ನ ದುರಾಡಳಿತ ಏನಿದೆ, ನಾನು ಹೇಳ್ತಿಲ್ಲ, ನಿಮ್ಮ ಜಿಲ್ಲೆಯಲ್ಲೇ ನಡೀತಾ ಇದೆಯಲ್ಲ. ಪ್ರತಿನಿತ್ಯ ಮಾಜಿ ಸಚಿವರೊಬ್ಬರು ಇವತ್ತಿನ ಸರ್ಕಾರದ ವೈಖರಿ ಬಗ್ಗೆ ಪ್ರತಿದಿನ ಡಂಗೂರ ಹೊಡಿತಾವ್ರಲ್ಲ, ಭ್ರಷ್ಟಾಚಾರದ ಬಗ್ಗೆ. ನಿಮ್ಮ ಇಲ್ಲಿಯ ಮಾಜಿ ಸಚಿವರೊಬ್ಬರು ಕಾಂಗ್ರೆಸ್ನವ್ರೆ, ಅವ್ರ ಪಕ್ಷದವ್ರೆ, ಏನೋ ಆಣೆ ಮಾಡಬೇಕು ಅಂತ ಈಗೇನೋ ನೆನ್ನೆ ಹೇಳೋರು ಉಸ್ತುವಾರಿ ಸಚಿವರು ಆಣೆ ಮಾಡಲಿ ಅಂತಿಲ್ಲ ಅಲ್ವಾ. ಆಣೆಗಿಣೆ ಏನು ಮಾಡಿದ್ರೆ ತಾನೆ ಏನಾಯ್ತದ ಅವೆಲ್ಲ. ಇವತ್ತು ಇರ್ತಕ್ಕಂಥ ವಾಸ್ತವಾಂಶ ನಿಮ್ಮ ಕೆಂಪಣ್ಣ ಅದೇನೋ ಈಗ ಹೇಳ್ತಾರೆ, ಸಾಕ್ಷಿ ಕೊಡಲಿ ಅಂತಾರೆ ಮುಖ್ಯಮಂತ್ರಿಗಳು. ಇದೇ ಕೆಂಪಣ್ಣಂದು ಹೇಳಿಕೆ ಇಟ್ಕೊಂಡೆ BJP ಸರ್ಕಾರದ ವಿರುದ್ಧ 40% ಸರ್ಕಾರ 40% ಸರ್ಕಾರ ಅಂತೇಳಿ PCM ಮೇಲೆ ಅಂಟಿಸ್ಕೊಂಡು ಹೋಗ್ಲಿಲ್ವಾ? ಆಗ ಯಾವ ದಾಖಲೆ ಇಟ್ಟರು? ಈಗ ಅದೆಂಥದ್ದು ಕೆಂಪಣ್ಣಂತ ದಾಖಲೆ ಇದ್ದರೆ ಯಾವುದೋ ಕಮಿಟಿ ಮಾಡೋರಂತಲ್ಲ, ಆ ಕಮಿಟಿ ಮುಂದೆ ಕೊಡಲಿ ಅಂತ ಹೇಳ್ತಾರೆ. ಮತ್ತು ಇಷ್ಟು ದಿವ್ಸ ನೀವು ಡಂಗೂರ ಹೊಡೆದ್ರಲ್ಲ ಸರ್ಕಾರ ತರಬೇಕಾದ್ರೆ 40% ಸರ್ಕಾರ 40% ಸರ್ಕಾರ ಅಂತೇಳಿ. ಈಗ ನಿಮ್ಮ ಬಗ್ಗೆನೂ ಇದೇ ಕತೆ ಬರ್ತಾನೆ ಬಂದಿರೋದು. ಅದರಿಂದ ಇಲ್ಲಿ ಈ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡೋಣ. ಇಲ್ಲಿ ಸೀಟ್ ಹಂಚಿಕೆ ಏನಿದೆ, ಸೀಟ್ ಹಂಚಿಕೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ನಮಗೆ ಬೇಕಾಗಿರೋದು ಈ ಭ್ರಷ್ಟ ಸರ್ಕಾರ ತೆಗಿಬೇಕು, 28ಕ್ಕೆ 28 ಸ್ಥಾನ ತರಬೇಕು. ಯಾವ ಒಂದು ಲೋಕಸಭಾ ಸದಸ್ಯರುಗಳು ಇವತ್ತು ಕರ್ನಾಟಕದಲ್ಲಿ ಧ್ವನಿ ಎತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇದೇ ದೇವೇಗೌಡರ ನಾಯಕತ್ವದಲ್ಲಿ ಇವತ್ತೇನು NDA ಅಲಯನ್ಸ್ ಆಗಿದ್ದೇವೆ, ರಾಜ್ಯಕ್ಕೆ ಕಳೆದ 75 ವರ್ಷದಲ್ಲಿ ಏನು ಅನ್ಯಾಯಗಳಾಗಿದೆ ಆ ಅನ್ಯಾಯಕ್ಕೆ ಪರಿಹಾರ ತರತಕ್ಕಂಥದ್ದೇ ನಮ್ಮ ಪಕ್ಷದ ಒಂದು ಕಮಿಟ್ಮೆಂಟು ಈ ರಾಜ್ಯದ ಜನತೆಗೆ. ಇದರಿಂದ ಇಲ್ಲಿ ಸೀಟಿನ ಹಂಚಿಕೆ ಎಷ್ಟು ಸೀಟು ಅನ್ನೋದು ಮುಖ್ಯ ಅಲ್ಲ. ಇವತ್ತು 28ಕ್ಕೆ 28 ಸ್ಥಾನ NDA ಪಕ್ಷದಿಂದ ಗೆಲ್ಲಬೇಕು ಅಂತಕ್ಕಂಥದ್ದು. ನೋಡಿ, ಮೈತ್ರಿ ಸೀಟಿನ ಬಗ್ಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ನನಗೆ ಅದು ಮುಖ್ಯ ಅಲ್ಲ. ಇಲ್ಲಿ ಈ ಬಾರಿ ಕಾಂಗ್ರೆಸ್ನ ದುರಾಡಳಿತ ಏನಿದೆ, ನಾನು ಹೇಳ್ತಿಲ್ಲ, ನಿಮ್ಮ ಜಿಲ್ಲೆಯಲ್ಲೇ ನಡೀತಾ ಇದೆಯಲ್ಲ. ಪ್ರತಿನಿತ್ಯ ಮಾಜಿ ಸಚಿವರೊಬ್ಬರು ಇವತ್ತಿನ ಸರ್ಕಾರದ ವೈಖರಿ ಬಗ್ಗೆ ಪ್ರತಿದಿನ ಡಂಗೂರ ಹೊಡಿತಾವ್ರಲ್ಲ, ಭ್ರಷ್ಟಾಚಾರದ ಬಗ್ಗೆ. ನಿಮ್ಮ ಇಲ್ಲಿಯ ಮಾಜಿ ಸಚಿವರೊಬ್ಬರು ಕಾಂಗ್ರೆಸ್ನವ್ರೆ, ಅವ್ರ ಪಕ್ಷದವ್ರೆ, ಏನೋ ಆಣೆ ಮಾಡಬೇಕು ಅಂತ ಈಗೇನೋ ನೆನ್ನೆ ಹೇಳೋರು ಉಸ್ತುವಾರಿ ಸಚಿವರು ಆಣೆ ಮಾಡಲಿ ಅಂತಿಲ್ಲ ಅಲ್ವಾ. ಆಣೆಗಿಣೆ ಏನು ಮಾಡಿದ್ರೆ ತಾನೆ ಏನಾಯ್ತದ ಅವೆಲ್ಲ. ಇವತ್ತು ಇರ್ತಕ್ಕಂಥ ವಾಸ್ತವಾಂಶ ನಿಮ್ಮ ಕೆಂಪಣ್ಣ ಅದೇನೋ ಈಗ ಹೇಳ್ತಾರೆ, ಸಾಕ್ಷಿ ಕೊಡಲಿ ಅಂತಾರೆ ಮುಖ್ಯಮಂತ್ರಿಗಳು. ಇದೇ ಕೆಂಪಣ್ಣಂದು ಹೇಳಿಕೆ ಇಟ್ಕೊಂಡೆ BJP ಸರ್ಕಾರದ ವಿರುದ್ಧ 40% ಸರ್ಕಾರ 40% ಸರ್ಕಾರ ಅಂತೇಳಿ PCM ಮೇಲೆ ಅಂಟಿಸ್ಕೊಂಡು ಹೋಗ್ಲಿಲ್ವಾ? ಆಗ ಯಾವ ದಾಖಲೆ ಇಟ್ಟರು? ಈಗ ಅದೆಂಥದ್ದು ಕೆಂಪಣ್ಣಂತ ದಾಖಲೆ ಇದ್ದರೆ ಯಾವುದೋ ಕಮಿಟಿ ಮಾಡೋರಂತಲ್ಲ, ಆ ಕಮಿಟಿ ಮುಂದೆ ಕೊಡಲಿ ಅಂತ ಹೇಳ್ತಾರೆ. ಮತ್ತು ಇಷ್ಟು ದಿವ್ಸ ನೀವು ಡಂಗೂರ ಹೊಡೆದ್ರಲ್ಲ ಸರ್ಕಾರ ತರಬೇಕಾದ್ರೆ 40% ಸರ್ಕಾರ 40% ಸರ್ಕಾರ ಅಂತೇಳಿ. ಈಗ ನಿಮ್ಮ ಬಗ್ಗೆನೂ ಇದೇ ಕತೆ ಬರ್ತಾನೆ ಬಂದಿರೋದು. ಅದರಿಂದ ಇಲ್ಲಿ ಈ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡೋಣ. ಇಲ್ಲಿ ಸೀಟ್ ಹಂಚಿಕೆ ಏನಿದೆ, ಸೀಟ್ ಹಂಚಿಕೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ನಮಗೆ ಬೇಕಾಗಿರೋದು ಈ ಭ್ರಷ್ಟ ಸರ್ಕಾರ ತೆಗಿಬೇಕು, 28ಕ್ಕೆ 28 ಸ್ಥಾನ ತರಬೇಕು. ಯಾವ ಒಂದು ಲೋಕಸಭಾ ಸದಸ್ಯರುಗಳು ಇವತ್ತು ಕರ್ನಾಟಕದಲ್ಲಿ ಧ್ವನಿ ಎತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇದೇ ದೇವೇಗೌಡರ ನಾಯಕತ್ವದಲ್ಲಿ ಇವತ್ತೇನು NDA ಅಲಯನ್ಸ್ ಆಗಿದ್ದೇವೆ, ರಾಜ್ಯಕ್ಕೆ ಕಳೆದ 75 ವರ್ಷದಲ್ಲಿ ಏನು ಅನ್ಯಾಯಗಳಾಗಿದೆ ಆ ಅನ್ಯಾಯಕ್ಕೆ ಪರಿಹಾರ ತರತಕ್ಕಂಥದ್ದೇ ನಮ್ಮ ಪಕ್ಷದ ಒಂದು ಕಮಿಟ್ಮೆಂಟು ಈ ರಾಜ್ಯದ ಜನತೆಗೆ. ಇದರಿಂದ ಇಲ್ಲಿ ಸೀಟಿನ ಹಂಚಿಕೆ ಎಷ್ಟು ಸೀಟು ಅನ್ನೋದು ಮುಖ್ಯ ಅಲ್ಲ. ಇವತ್ತು 28ಕ್ಕೆ 28 ಸ್ಥಾನ NDA ಪಕ್ಷದಿಂದ ಗೆಲ್ಲಬೇಕು ಅಂತಕ್ಕಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.